السلام عليكم ورحمة الله وبركاته. الحمد لله رب العالمين. اللهم صل على محمد وعلى آله وأصحابه أجمعين. أما بعد. ಆದರಣೀಯ ಸಹೋದರ ಸಹೋದರಿಯರೇ, ಇದೊಂದು ವಿಶೇಷ ಪ್ರವಾದಿ ವಚನವಾಗಿರುತ್ತದೆ. ಸಹೀಹ್ ಬುಖಾರಿ ಹಾಗೂ ಸಹೀಹ್ ಮುಸ್ಲಿಂನಿಂದ ಆಯ್ದಂತಹ ಒಂದು ಹದೀಸ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಾಳೆ ಪರಲೋಕದ ವಿಚಾರಣೆಯ ದಿನ ಕಾನ ಮಿಕ್ದಾರುಹು 50,000 ಸನ, ಮೋರ್ ದೆನ್ 50,000 ಇಯರ್ಸ್ ನಾವು ಕಾಯುತ್ತಿರುವಂತಹ ಸಂದರ್ಭದಲ್ಲಿ, ಸೂರ್ಯನ ಕಿರಣ, ಸೂರ್ಯ ತಾಪದಿಂದಾಗಿ ನಾವು ನಮ್ಮ ಬೆವರಿನಲ್ಲಿ ಮುಳುಗಿರುವಂತಹ ಸಂದರ್ಭದಲ್ಲಿ ಅಲ್ಲಾಹನು 7 ವರ್ಗದ ಜನರಿಗೆ ಅಲ್ಲಾಹನ ಅರ್ಶಿನ ನೆರಳನ್ನು ಕೊಡುತ್ತಾನೆಂಬುದಾಗಿ ವಾಗ್ದಾನವಾಗಿರುತ್ತದೆ. ಯೌಮ ಯುದಿಲ್ಲುಹುಮುಲ್ಲಾಹು ಕಾಲ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಯೌಮ ಯುದಿಲ್ಲುಹುಮುಲ್ಲಾಹು ಲಾ ದಿಲ್ಲ ಇಲ್ಲಾ ದಿಲ್. ಅಂದಿನ ದಿನ ಯಾವುದೇ ನೆರಳು ಇಲ್ಲದಂತಹ ಸಂದರ್ಭದಲ್ಲಿ ಅಲ್ಲಾಹನು ತನ್ನ ಅರ್ಶಿನ ನೆರಳನ್ನು ಕೊಡುತ್ತಾನೆ, ಅಥವಾ ಅರ್ಶಿನ ನೆರಳಲ್ಲಿ ಅವರಿಗೆ ಅಭಯವನ್ನು ಕೊಡುತ್ತಾನೆ ಎಂಬಂತಹ ವಾಗ್ದಾನ ಅದಾಗಿರುತ್ತದೆ. ಮೊತ್ತ ಮೊದಲನೇದಾಗಿ ಇಮಾಮುನ್ ಆದಿಲ್, ಒಬ್ಬ ನಿಷ್ಠಾವಂತ, ನ್ಯಾಯಪಾಲನೆ ಮಾಡುವಂತಹ ಒಬ್ಬ ನಾಯಕ ಅಥವಾ ಅಧಿಕಾರಿ. ಎರಡನೇದಾಗಿ ಶಾಬುನ್ ಫೀ ನಸಾತ್ ಇಬಾದತಿಲ್ಲ, ಶಾಬುನ್ ಆ ಯುವಕ, ನಶಾ ಫಿ ಇಬಾದತಿಲ್ಲ ಯೌವನದಲ್ಲಿ ಆರಾಧನಾ ಮಗ್ನರಾದಂತಹ ಯುವಕ. ಅಂಥವರಿಗೆ ಅಲ್ಲಾಹನು ಅರ್ಶಿನ ನೆರಳಿನಲ್ಲಿ ಸ್ಥಾನವನ್ನು ಕೊಡುತ್ತಾನೆ ಎಂಬುದಾಗಿ ವಾಗ್ದಾನವಾಗಿರುತ್ತದೆ. ಅದೇ ರೀತಿ ಮೂರನೇದಾಗಿ ಆ ಜನರು ಅವರ ಮುಅಲ್ಲಕ ಉಲೂಬುಹು ಫಿಲ್ ಮಸಾಜಿದ್, ಅವರ ಹೃದಯಗಳು ಅಲ್ಲಾಹನ ಮಸೀದಿಯೊಂದಿಗೆ ನಿಕಟ ಸಂಬಂಧವನ್ನು ಇಟ್ಟುಕೊಂಡಂತಹ ಜನರಾಗಿರ್ತಾರೆ ಅವರು. ಅಂದರೆ ಮುಅಲ್ಲಕ ಅಂದರೆ ಸಮಥಿಂಗ್ ಹ್ಯಾಂಗಿಂಗ್ ಅಂತಿರ್ತೀವಿ ನಾವು, ನೇತಾಡುವಂತಹ ವಸ್ತು. ಅಂದರೆ ಅವರ ಹೃದಯಗಳು ಯಾವಾಗಲೂ ಮಸೀದಿಯಲ್ಲಿ ಅಟ್ಯಾಚ್ ಆಗಿರುತ್ತದೆ, ಅಥವಾ ಮಸೀದಿಯೊಂದಿಗೆ ಸಂಬಂಧವನ್ನು ಇಟ್ಟುಕೊಂತಹ ಜನರು, ಅವರಿಗೆ ಅಲ್ಲಾಹನು ನಾಳೆ ಪರಲೋಕದಲ್ಲಿ ಅರ್ಶಿನ ನೆರಳಲ್ಲಿ ಸ್ಥಾನವನ್ನು ಕೊಡುತ್ತಾನೆ ಎಂಬುದಾಗಿ ವಾಗ್ದಾನವಾಗಿರುತ್ತದೆ. ಅದೇ ರೀತಿ ನಾಲ್ಕನೇದಾಗಿ ಇರುವರು ಸ್ನೇಹಿತರು, 2 ಫ್ರೆಂಡ್ಸ್, ಅವರು ಅಲ್ಲಾಹನ ಧರ್ಮಕ್ಕಾಗಿ ಪ್ರೀತಿಸಿದಂಥವರು, ಅಥವಾ ಅಲ್ಲಾಹನ ಧರ್ಮಕ್ಕಾಗಿ ಅವರು ಸ್ನೇಹವನ್ನು ಇಟ್ಟುಕೊಂಡಂತಹ ಜನರು. ಅಂದರೆ ದೀನಿ ದೋಸ್ತ ಅಂತ ಇದ್ದೆ ನಾವು, ಬ್ರದರ್ ಉದ್ದೀನ್, ದೀನಿ ಬಾಯಿ. ಅಂಥವರಿಗೆ ಅಲ್ಲಾಹನು ನಾಳೆ ಪರಲೋಕದಲ್ಲಿ ಅರ್ಶಿನ ನೆರಳನ್ನು ಕೊಡುತ್ತಾನೆ. ಅಂದರೆ ದೀನಿ ಬಾಯಿ ಅಂದರೆ ದೀನಿಗಾಗಿ, ಧರ್ಮಕ್ಕಾಗಿ, ಸಂದೇಶ ಪ್ರಚಾರಕ್ಕಾಗಿ, ದೀನಿ ಚಟುವಟಿಕೆಗಳಿಗಾಗಿ ಅವರು ಪರಸ್ಪರ ಸ್ನೇಹಿತರಾಗಿರುತ್ತಾರೆ. ಅದೇ ರೀತಿ ಯಾವಾಗ ಅವರಲ್ಲಿ ಅಕೀದ ಅಥವಾ ಅವರು ಬಿಡುವುದಿಲ್ಲವಾದಂತಹ ಕೆಟ್ಟ ಗುಣಗಳು ಕಂಡಾಗ ಅವರು ಪರಸ್ಪರ ದೂರವಾಗುತ್ತಾರೆ. ಅಂತಹ ಜನರಿಗೆ ಅಲ್ಲಾಹನು ನಾಳೆ ಅರ್ಶಿನ ನೆರಳಿನಲ್ಲಿ ಸ್ಥಾನವನ್ನು ಕೊಡುತ್ತಾನೆಂಬುದಾಗಿ ವಾಗ್ದಾನವಾಗಿರುತ್ತದೆ. ಅದೇ ರೀತಿ ಓರ್ವ ಯುವಕ ಅಥವಾ ಓರ್ವ ರಜುಲುನ್, ಯುವಕ ಅಲ್ಲ, ಯಾರೇ ಆಗಲಿ, ಯಾರನ್ನಾದರೂ ಒಬ್ಬ ಪುರುಷರನ್ನು ಓರ್ವ ಮಹಿಳೆ ಕೆಟ್ಟ ಕಾರ್ಯಕ್ಕಾಗಿ ಆಹ್ವಾನಿಸಿದಾಗ, ಅಂದರೆ ಹದೀಸಲ್ಲಿರುವಂಥ ಹಾಗೆ ಜಮಾಲುನ್, ಬ್ಯೂಟಿಫುಲ್, ಸೌಂದರ್ಯವಂತ ಮಹಿಳೆ, ಅದೇ ರೀತಿ ಕುಲೀನ ಮನತನದ ಮಹಿಳೆ ಓರ್ವನನ್ನು ಕೆಟ್ಟ ಕೆಲಸಕ್ಕಾಗಿ ಆಹ್ವಾನಿಸಿದಾಗ ಆ ವ್ಯಕ್ತಿಯು ಕೊಟ್ಟಂತಹ ಉತ್ತರವಾಗುತ್ತದೆ, ಇನ್ನಿ ಅಖಾಫುಲ್ಲಾ, ನಾನು ಅಲ್ಲಾಹನಿಗೆ ಭಯಪಡುತ್ತೇನೆ. ಅಲ್ಲಾಹನ ಭಯದಿಂದ, ಈ ಕೆಟ್ಟ ಕಾರ್ಯದಿಂದ ದೂರ ಇರುವಂತಹ ಆ ಜನರಿಗೆ ಅಲ್ಲಾಹ್ ಸುಬ್ಹಾನಹು ವ ತಆಲ ನಾಳೆ ಪರಲೋಕದಲ್ಲಿ ಅರ್ಶಿನ ನೆರಳನ್ನು ಕೊಡುತ್ತಾನೆಂಬುದಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಹೀಹ್ ಬುಖಾರಿ ಹಾಗೂ ಮುಸ್ಲಿಂನಲ್ಲಿ. ಅದೇ ರೀತಿ ಅಲ್ಲಾಹನು ಯಾರು ಅಲ್ಲಾಹನ ಧರ್ಮಕ್ಕಾಗಿ ಅಥವಾ ಅಲ್ಲಾಹನ ಸಂಪ್ರೀತಿಗಾಗಿ ಖರ್ಚನ್ನು ಮಾಡುತ್ತಾರೋ, ಯಾವ ರೀತಿ ಖರ್ಚು ಮಾಡೋದಂದರೆ
ಅವರು ಬಲ ಕೈಯಲ್ಲಿ ಕೊಟ್ಟಂತಹ ದಾನ ಧರ್ಮವು ಎಡ ಕೈ ತಿಳಿಯುವುದಿಲ್ಲ. ಅಷ್ಟು ಸೀಕ್ರೆಟ್ ಆಗಿ, ಅಷ್ಟು ಗೌಪ್ಯವಾಗಿ ಕೊಡುವಂತಹ ಸದಕ. ಅಂತಹ ಜನರಿಗೆ ಅಲ್ಲಾಹನು ನಾಳೆ ಪರಲೋಕದಲ್ಲಿ ಅರ್ಶಿನ ನೆರಳಲ್ಲಿ ಸ್ಥಾನವನ್ನು ಕೊಡುತ್ತಾನೆ ಎಂಬುದಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅದೇ ರೀತಿ ಓರ್ವ ವ್ಯಕ್ತಿ ಅಲ್ಲಾಹನ ಭಯದಿಂದ ಒಬ್ಬಂಟಿಕನಾಗಿ ಕಣ್ಣೀರು ಸುರಿಸುವಂತಹ ವ್ಯಕ್ತಿ, ಅಲ್ಲಾಹನ ಭಯದಿಂದ ಒಬ್ಬಂಟಿಕನಾಗಿರುವಂತಹ ಸಂದರ್ಭದಲ್ಲಿ ಅಲ್ಲಾಹನ ಭಯದಿಂದ ಅಥವಾ ಅಲ್ಲಾಹನ ಶಿಕ್ಷೆಯ ಬಗ್ಗೆ ಯೋಚಿಸುತ್ತಾ ಅಲ್ಲಾಹನಿಗಾಗಿ ಕಣ್ಣೀರು ಸುರಿಸುವಂತಹ ಆ ವ್ಯಕ್ತಿ ಅವನಿಗೂ ಕೂಡ ಅಲ್ಲಾಹನು ಅರ್ಶಿನ ನೆರಳನ್ನು ಕೊಡುತ್ತಾನೆಂಬುದಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನನ್ನ ಸಹೋದರ ಸಹೋದರಿಯರೇ, ಇದರಲ್ಲಿರುವಂತಹ 7 ಕ್ಯಾಟಗರೀಸ್ ಅಥವಾ 7 ಮಂದಿ, ಅದರಲ್ಲಿ ನಮಗೆ ಎಲ್ಲರಿಗೂ ಯಾವುದೇ ಸ್ಥಾನವನ್ನು ಪಡೆಯುವಂಥ ನಮಗೆ ಅರ್ಹತೆ ಇರಬೇಕು. ಅದರಲ್ಲಿಯೂ ಪ್ರತ್ಯೇಕವಾಗಿ ಯುವಕರು ಶಾಬುನ್ ಹದೀಸ್ನಲ್ಲಿ ಯುವಕರು ಯೌವನದಲ್ಲಿ ಆರಾಧನಾ ಮಗ್ನರಾಗಿದ್ದರು ಅವರು. ಅದೇ ರೀತಿ ಕುಲೀನವಾದಂತಹ ಸೌಂದರ್ಯವಂತ ಹುಡುಗಿ ಅವರನ್ನು ಕೆಟ್ಟ ಕೆಲಸಕ್ಕೆ ಆಹ್ವಾನಿಸಿದಾಗ ನಾನು ಅಲ್ಲಾಹನ ಭಯದಿಂದ ಈ ಕೆಲಸವನ್ನು ಮಾಡಲಾರೆ ಎಂಬುದಾಗಿ ತಿರಸ್ಕರಿಸುವಂತಹ ಜನರು, ಇದು ಕೂಡ ಯುವಕರಿಗಾಗಿರುವಂಥದ್ದು. ಅದೇ ರೀತಿ ದೀನಿ ದೋಸ್ತ್, ಬ್ರದರುದ್ದೀನ್, ಇದು ಕೂಡ ನಾವು ಧರ್ಮಕ್ಕಾಗಿ ಪರಸ್ಪರ ಪ್ರೀತಿಸುವಂಥದ್ದು. ಅದೇ ರೀತಿ ಧರ್ಮಕ್ಕಾಗಿ ಪರಸ್ಪರ ನಾವು ಬೇರೆಯಾಗುವಂಥದ್ದು ಇಂತಹ ಜನರು. ಅದೇ ರೀತಿ ಇಮಾಮುನ್ ಆದಿಲ್, ನ್ಯಾಯವಂತ ಅಧಿಕಾರಿ. ಅದೇ ರೀತಿ ಮುಅಲ್ಲಕ ಕುಲೂಬುಹು ಫಿಲ್ ಮಸಾಜಿದ್, ಅವರ ಹೃದಯವು ಯಾವಾಗಲೂ ಮಸೀದಿಯೊಂದಿಗೆ ಜೋಡಿರುತ್ತದೆ. ಅಂದರೆ ನಾವು ಮಸೀದಿಗೆ ಹೋದ ನಂತರ ವಾಚ್ ನೋಡ್ತಾ ಇರ್ತೇವೆ ಯಾವಾಗ ಹೊರಗೆ ಹೋಗುವುದೆಂಬುದಾಗಿ. ಆದರೆ ಅರ್ಶಿನ ನೆರಳನ್ನು ಪಡೆಯುವಂತಹ ಜನರು ಮಸೀದಿಯ ಹೊರಗಿರುವಾಗ ಅವರು ಯಾವಾಗ ನಾನು ಇನ್ನೊಮ್ಮೆ ಮಸೀದಿಗೆ ಹೋಗುವುದು ಎಂಬಂತಹ ಸಂದರ್ಭವನ್ನು ಕಾಯುತ್ತಾ ಇರುತ್ತಾರೆ. ಅದೇ ರೀತಿ ಸದಕಾ ಕೊಡುವಂತಹ ಜನರು, 6ನೇದಾಗಿ ಸದಕಾ ಕೊಡುವಂತಹ ಜನರು ಗೌಪ್ಯವಾಗಿ ಸೀಕ್ರೆಟ್ಲಿ ಸ್ಪೆಂಡ್ ಮಾಡುವಂತಹ ಜನರು. ಎಷ್ಟು ಸೀಕ್ರೆಟ್ ಅಂದರೆ ಅದು ಬಳಕೆಯಲ್ಲಿ ಕೊಟ್ಟದ್ದನ್ನು ಎಡಕೈ ತಿಳಿಯದಂತಹ ಅಷ್ಟು ಸೀಕ್ರೆಟ್ನಲ್ಲಿ. ನಂತರ ಆ ದಾಕಿರ್, ಅಲ್ಲಾಹನನ್ನು ಸ್ಮರಣೆ ಮಾಡುವಂತಹ ವ್ಯಕ್ತಿ, ಯಾರು ಒಬ್ಬಂಟಿಕನಾಗಿ ಅಲ್ಲಾಹನ ಸ್ಮರಣೆಯನ್ನು ಮಾಡುತ್ತಾ ಕಣ್ಣೀರು ಸುರಿಸುವಂತಹ ಜನರು, ಇವರಿಗೆ ಅಲ್ಲಾಹನು ನಾಳೆ ಅರ್ಶಿನಲ್ಲಿ ನೆರಳನ್ನು ಕೊಡುತ್ತಾನೆಂಬಂತಹ ವಾಗ್ದಾನವಾಗಿರುತ್ತದೆ. ಅಲ್ಲಾಹನಲ್ಲಿ ಪ್ರಾರ್ಥಿಸೋಣ, ನಮಗೆಲ್ಲರಿಗೂ ಅಲ್ಲಾಹನು ಅರ್ಶಿನ ನೆರಳನ್ನು ಪಡೆಯುವಂತಹ ಆ ಸೌಭಾಗ್ಯವಂತರಲ್ಲಿ ಸೇರಿಸಲಿ. ನಮಗೆ ಧರ್ಮದಲ್ಲಿ ಸ್ಥಿರವಾಗಿ ನಿಲ್ಲುತ್ತಾ ಧರ್ಮದಲ್ಲಿ ಅಲ್ಲಾಹನ ಆಜ್ಞೆ ಪ್ರಕಾರ ನಡೆಯುವಂತಹ, ಅದೇ ಅಲ್ಲಾಹನ ಧರ್ಮದಲ್ಲಿಯೇ ನಾವು ಮರಣ ಹೊಂದುವಂತಹ ಸೌಭಾಗ್ಯವಂತರ ಅಲ್ಲಾಹನು ನಮ್ಮನ್ನು ಸೇರಿಸಲಿ. ತವಫನ ಮುಸ್ಲಿಮನ್ ವಾಲ್ಹಿಕನ ಬಿಸ್ಸಾಲಿಹೀನ್. ರಬ್ಬನಾ ತಕಬ್ಬಲ್ ಮಿನ್ನಾ ಇನ್ನಕ ಅಂತ ಸಮೀಉಲ್ ಅಲೀಮ್ وتب علينا إنك أنت التواب الرحيم. اللهم صل وسلم وبارك على نبينا محمد وعلى آله وأصحابه أجمعين. وآخر دعوانا أن الحمد لله رب العالمين. سبحانك اللهم وبحمدك أشهد أن لا إله إلا أنت أستغفرك وأتوب إليك. جزاكم الله خير. السلام عليكم ورحمة الله وبركاته.